ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ರೆಸಿಪಿ ಏನು ಅಂತಂದರೆ, ನಾನು ಆ್ಯಕ್ಚುಲಿ ಲಾಂಗ್ ಟೈಮ್ ಅಂದರೆ ಒಂದು 6 months ಬ್ಯಾಕ್ ವೈನ್ ಮಾಡಿದ್ದೆ. ಹೋಮ್ ಮೇಡ್ ವೈನ್, ಗ್ರೇಪ್ ವೈನ್. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದೆ ಆವಾಗ. ಸೊ ತುಂಬ ಜನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟರು. ಸೊ ಮತ್ತೆ ಒಂದು ಆರ್ಡರ್ ಬಂದಿತ್ತು ನನ್ನ ಫ್ರೆಂಡ್ ಕಡೆಯಿಂದನೇ. ಸೊ ಅವ್ರಿಗೆ ಮಾಡಿದ್ದೀನಿ. ಆ ಮಾಡುವ ಸಲುವಾಗಿ ವಿಡಿಯೋನು ಕ್ಯಾಪ್ಚರ್ ಮಾಡಿದ್ದೀವಿ ನಾನು ವಿಕ್ಕಿ ಸೇರಿಕೊಂಡು. ಸೊ ಈ ವೈನ್ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಕಾಮೆಂಟ್ ಮಾಡಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಥ್ಯಾಂಕ್ ಯು. ಸೊ ರೇವತಿ ಅವರ ವೈನ್ ಮೇಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಮೊದಲನೇ ಪ್ರೋಸೆಸ್ಸು ಎಷ್ಟು ಕೆಜಿ ಇದೆ ಇಲ್ಲಿ ದ್ರಾಕ್ಷಿ? ಇದು ನಂದಿನಿ ತಂದು ಕೊಟ್ಟಿರೋದು. ಎಲ್ಲಿ ಗೊತ್ತಾ, ಅವ್ರು ತಮಿಳ್ನಾಡಿಂದ ಮಾರ್ತಾ ಇದ್ರಂತೆ. ಮುಂಚೆ ವೈನ್ ಮಾಡಿದ್ನಲ್ವಾ, ಅದು ತುಂಬಾ ಇಷ್ಟ ಆಗ್ಬಿಟ್ಟು ನೆನ್ನೆ ಖಾಲಿ ಆಯ್ತಲ್ಲ ವೈನ್ ನಮ್ಮ ಮನೇಲಿ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ. ಇದು 3.5 kgs ಇದೆ. ಇವಾಗ ಮೆಜರ್ ಮಾಡಿದ್ವಲ್ಲ, 3.5 kg. ಇದು ಏನು ಗ್ರೇಪ್ಸ್, ಕಪ್ ದ್ರಾಕ್ಷಿ. ಕ್ಲೀನಾಗಿ ತೊಳೆದು ಸಾಲ್ಟ್ ವಾಟರಲ್ಲಿ ತೊಳಿಬೇಕು. ಇದೊಂದು 5 ಸಲ ತೊಳೆದಿದ್ದೀನಿ. ಏನ್ ಮಾಡ್ತೀಯ ಇವಾಗ? ಕೈಯಲ್ಲಿ ಮಾಡ್ಬೇಕು ಆಕ್ಚುಲಿ, ಗ್ಲೌಸ್ ಹಾಕೊಂಡು. ನಾನು ಕೈಯಲ್ಲಿ ಮಾಡಿರ್ಲಿಲ್ಲ ಲಾಸ್ಟ್ ಟೈಮ್. ಓಕೆ, ಹಿಂಗೆ ಮಾಡಿದ್ದು. ಈ ತರ ಮಾಡ್ತಾ ಇದ್ದೀನಿ. ಈ ತರನೇ ಮಾಡಿದ್ರೆ ಆಗುತ್ತೆ. ವಿತ್ ಒಳಗಡೆ ಬೀಜ ಮತ್ತೆ ಇದೆಲ್ಲ ಇರ್ಬೇಕು, ಸಿಪ್ಪೆ ಎಲ್ಲ ಹಂಗೆ ಇರ್ಬೇಕು. ಇನ್ನೊಂದೇನ್ ಗೊತ್ತಾ, ಈ ಗ್ಲೌಸ್ ಹಾಕೊಂಡು ಕೈಯಲ್ಲಿ ಮಾಡ್ಬೇಕು ಅಂತ ರೂಲ್ ಇಲ್ಲ. ಈ ದೊಡ್ಡ ಲಾರ್ಜ್ ಕ್ವಾಂಟಿಟಿಲಿ ಮುಂಚೆ ಮಾಡ್ತಿದ್ರಲ್ಲ, ಕಾಲಲ್ಲಿ ಹಾಕೊಂಡು ಪಚ ಅಂತ ಅಥೆಂಟಿಕ್ ಆಗಿ ಮಾಡಬೇಕು. ನೀನು ಹೋಗಿ ಅಲ್ಲೆಲ್ಲ ಫಾರಿನಲ್ಲಿ ನೀನು ವೈನ್ ಕುಡಿಬೇಕು, ವೈನ್ ಯಾರ್ಡ್ ಕರ್ಕೊಂಡೋದ್ರೆ ನಿನ್ನ ಕೈಲಿ ತುಳಿಸ್ತಾರೆ. ಇಲ್ಲಿ ಬೆಂಗಳೂರಲ್ಲೂ ಇದೆ ಆ ಥರ, ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಅದೇ ಕಾಲು ಅಂದ್ಬಿಟ್ಟು ಗಲೀಜ್ ಕಾಲಲ್ಲ ತುಳಿಯಲ್ಲ, ನೀಟಾಗೆ ಕಾಲ ತೊಳ್ಕೊಂಡು ಕ್ಲೀನಾಗಿ ಹೈಜೀನಾಗೆ ತುಳಿತಾರೆ. ಬಟ್ ಅದು ಲಾರ್ಜ್ ಕ್ವಾಂಟಿಟಿ ಇರೋದ್ರಿಂದ ಆ ಥರ ಮಾಡಿದ್ರೆ ಆಗೋದು. ಈ ಥರ ಕೈಯಲ್ಲಿ ಮಾಡೋಕೆ ಆಗಲ್ಲ. ಸೊ ನಾವು ಮನೇಲಿ ಮಾಡ್ತಿರೋದ್ರಿಂದ ಎಷ್ಟು ಹೈಜೀನಾಗಿ ಆಗುತ್ತೆ ಅದು ಚೆನ್ನಾಗಿ ಮಾಡ್ಕೊತೀವಿ. ಇದೆಲ್ಲ ಆರಿಸ್ದ ಕೆಟ್ಟೋಗಿರೋದಲ್ಲ, ಇದು ಮನೇಲಿ ಮಾಡೋದೇ ಬೆಸ್ಟ್ ನನ್ನ ಪ್ರಕಾರ. ಯಾಕಂದ್ರೆ ನೀನು ಟೇಸ್ಟ್ ಮಾಡ್ದಲ್ಲ ನೆನ್ನೆ, ಹೆಂಗಿತ್ತು? ಸೇಮ್ ಅಂಗಡಿ ಸಿಗೋ ವೈನ್ ಥರನೇ ಇತ್ತು. ಬಟ್ ಏನೊಂದು ಅಂದರೆ ಅದರಲ್ಲಿ ಕಿಕ್ಕಿರಲ್ಲ, ಒಳ್ಳೇದಷ್ಟೇ. ಕೈಯಲ್ಲೇ ಹಾಕೊಂಡು ಪಚ ಅಂತ ಕಲ್ಸರ ಬೇಗ ಆಗ್ಬಿಡುತ್ತೆ. ಬೇಡ ಇದು ಈ ಕಲರ್ ಇರುತ್ತೆ. ಬಟ್ 40 days ಆದಮೇಲೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿತ್ತು ಆ ರೆಡ್ ಕಲರ್ಗೆ. ಅಂದರೆ ರೆಡ್ ಅಂತಲ್ಲ, ಏನದು ವೈನ್ ಕಲರು. ಸೊ ಈ ಥರ ಒಂದು 5ರಿಂದ 10 ನಿಮಿಷ ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಿಪ್ಪೆ ಸಮೇತ, ಬೀಜ ಸಮೇತನೇ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇದನ್ನು ಮಾಡಬೇಕಾದ್ರೆ ಈ ಥರದ್ದು ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ಟೋರ್ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಪಿಂಗಾಣಿ ಅಥವಾ ಈ ಥರ ಗ್ಲಾಸ್ದು ಇದು ಬರುತ್ತೆ, ಜಾರ್. ಇದು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು. ಮೀಶೋಲಿ ವರ್ತ್ ಇದೆ, ಆರಾಮಾಗಿ ತೊಗೊಬೋದು. ನಾನು ಮೀಶೋಲ್ಲಿ ತೊಗೊಂಡಿದ್ದು 5 ಲೀಟರ್ಸ್ದು ಅಂತ. ಇದು ನೋಡಿ ಯಾವ ಥರ ಆಯಿತು. ಈ ಥರ ಆಗಿರೋದು ನೋಡಿ ಒಂಥರ ಮಾಡ್ಕೊಬೇಡಿ. ಬಟ್ ಇದು ಅಲ್ಟಿಮೇಟ್ ರಿಸಲ್ಟ್ ಸಖತ್ತಾಗಿರುತ್ತೆ. ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಇವಾಗ ಏನು ಪ್ರಾಸೆಸ್ ಗೊತ್ತಾ ವಿಕ್ಕಿ, ಇದಿಷ್ಟಿದೆ ಅಲ್ವಾ, ನಾವು 2 ಜಾರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಅರ್ಧ, ಅದಕ್ಕೆ ಅರ್ಧ ಹಾಕಬೇಕು. ಸೊ ಇದು 3 kg, 3.5 kg ಇದೆ ಗ್ರೇಪ್ಸು. ಸೊ ನಾವು ಅದಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು? ಅಲ್ಲಿ 2.5 kg ಸಕ್ಕರೆ ಇದೆ, ತಗೋಬಾ. ಇದು 1.5 kg. ಸೊ ಲಾಸ್ಟ್ ಟೈಮ್ ಶುಗರ್ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು. ನಾನು 1 kg ಗ್ರೇಪ್ಸ್ಗೆ 1 kg ಶುಗರ್ ಹಾಕಿದ್ದೆ. ಈ ಸಲ 3 kg, 3.25 kg ಇರೋದಕ್ಕೆ 2.5 kg ಶುಗರ್ ಹಾಕ್ತಾ ಇದ್ದೀನಿ. 2.5 kg ಇದೆಯಾ? ಅದು 2.5 kg ಡೈರೆಕ್ಟ್ ಹಾಕ್ಬಿಡ್ಬೋದು. ಇದೇ ಮೆಷರ್ಮೆಂಟ್. ಪ್ಲಸ್ 1 ಲೀಟ್ರ್ 1 kg ಗ್ರೇಪ್ಸ್ಗೆ 1 ಲೀಟ್ರ್ ವಾಟರ್, ವಾರ್ಮ್ ವಾಟರ್. ನೋಡಿ ನಾನು ಇದನ್ನು ಕಾಯಿಸಿ ಆರಿಸ್ಕೊಂಡಿದ್ದೀನಿ. ವಾರ್ಮ್ ವಾಟರ್, ತುಂಬ ಕುದಿಯೋ ನೀರಲ್ಲ, ಬೆಚ್ಚಗಿರೋ ನೀರು ಮಾಡೋಣ. ಅದ್ರ ಜೊತೆ ಇನ್ನೂ ಏನೇನೋ ಹಾಕಬೇಕು, ಅದೆಲ್ಲ ಹಾಗೆ ತೋರಿಸ್ತಾ ಇರ್ತೀನಿ. ಇವಾಗ ಅರ್ಧ ಇದಕ್ಕೆ ಹಾಕಬೇಕು. ಸೊ ಬಗ್ಸಕ್ಕಾಗಲ್ಲ ಅಂತ ಅವ್ರು ಸೌಟ್ ತೊಗೊಂಡಿದ್ದಾರೆ. ವಿತ್ ರಸ ಹಾಕಬೇಕು. ನೀವು ಆದರೆ ಬಗ್ಗಿಸ್ಕೊಳ್ಳಿ, ಬಿಕಾಸ್ ಇದು
ಚಿಕ್ಕದಾಗಿದೆ ಅಂತ ನಾವು ಹಿಂಗೆ ಸೌಟಲ್ಲಿ ಹಾಕೋತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಸಕ್ಕರೆ ಹಾಕ್ಕೋಬೇಕು. ಇದು 1 kg ಶುಗರಲ್ಲಿ ಮುಕ್ಕಾಲು ಭಾಗ ಹಾಕಪ್ಪ. ಹಾಕು. ಫಸ್ಟ್ ಒಂದು ಲೇಯರ್ ಗ್ರೇಪ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರು ಶುಗರ್ ಹಾಕಬೇಕು. ಆಮೇಲೆ ಸ್ವಲ್ಪ ಶುಂಠಿ ಎಲ್ಲ ಹೆಚ್ಕೊಂಡಿರೋದು ಮತ್ತೆ ವಿತ್ ಸಿಪ್ಪೆ. ಇದು ವೈನಲ್ಲಿ ಹಿಂಗೆ ಎಲ್ಲ ಹಂಗೆ ಹಾಕೋದು. ಎಷ್ಟು ಹಾಕ್ಬೇಕು? ಅರ್ಧ ಹಾಕಿ, ಒಂದ್ಸಲಿಗೆ ಹಾಕೋಣ, ಅರ್ಧ ಅದಕ್ಕೆ ಹಾಕಿ. ಇಷ್ಟು ಬಿಡಿ. ನೆಕ್ಸ್ಟ್ ಸ್ವಲ್ಪ ಗ್ರೇಪ್ಸ್ ಹಾಕಿ. ಸಕ್ಕರೆ ಹಾಕಿದ್ಮೇಲೆ ಶುಂಠಿ ಹಾಕಿದ್ದೀರಾ, ಆಮೇಲೆ ಚಕ್ಕೆ ಹಾಕ್ಕೊಳ್ಳಿ. 1-2-3 ಪೀಸ್ ಚಕ್ಕೆ, ಮತ್ತು ಇದು ಒಣ ಮೆಣಸಿನಕಾಯಿ ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಸ್ಟಾರ್ ಅನೈಸ್, 3-4 ಕಾಳಷ್ಟು ಲವಂಗ, ಮತ್ತು 5-6 ಕಾಳಷ್ಟು ಏಲಕ್ಕಿ, 1 ಪಲಾವ್ ಎಲೆ, ಮತ್ತು 1 ಕೈ ಹಿಡಿಯಷ್ಟು ಅಕ್ಕಿ. ಮತ್ತು ಗೋಧಿ ಕಾಳು, ನಾರ್ಮಲ್ ಗೋಧಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಅದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು 1/4 kg, ನಾನು 2ಕ್ಕೆ 1/4 kg ತಂದಿದ್ದೀನಿ, 2 ಬಾಟ್ಲಿಗೆ. ಸೊ ಅದನ್ನು ಈಕ್ವಲಾಗಿ ಹಾಕ್ಕೋತೀನಿ. ಮತ್ತು ಇದು ಗೋಧಿ ನುಚ್ಚು, ಜೆಪ್ಟೋಲ್ ತರಿಸಿದ್ದು ನಾನು, ಬ್ರೋಕನ್ ವೀಟ್, ಇದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಆದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಈಸ್ಟ್. ಫರ್ಮೆಂಟ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದೇ ಈಸ್ಟ್. ಇದನ್ನ ನಾವು ನೀರಲ್ಲಿ ಕಲ್ಸ್ಕೊಂಡು ಹಾಕೋಬೇಕು. ಸೊ ಇವಾಗ ನೀರಲ್ಲಿ ಕಲ್ಸ್ಕೊಂಡು ಹಾಕೋತೀನಿ. ಎರಡಕ್ಕೂ ಸೇರಿಸಿ ಹಾಕೊಳ್ಳೋಣ. ಚೆನ್ನಾಗಿ ಮೆಲ್ಟ್ ಮಾಡಿ. ಸೊ ಚೆನ್ನಾಗಿ ಮೆಲ್ಟ್ ಮಾಡಿ ಇದಕ್ಕೆ ಅರ್ಧ ಹಾಕೋತಾ ಇದ್ದೀನಿ. ಇವಾಗ ಮತ್ತೆ ಇಷ್ಟು ಹಾಕಿದ ನಂತರ ಗ್ರೇಪ್ಸು ಶುಗರು 2 ಹಾಕಬೇಕು. ಮತ್ತೆ ಮಿಕ್ಕಿದ ಶುಗರ್ನ ಹಾಕೊಳ್ಳಿ. ಸೊ ನಾವಿನ್ನೂ ಇದಕ್ಕೆ ನೀರು ಸೇರಿಸಿಲ್ಲ, ನೀರು ಸೇರಿಸ್ಬೇಕು. ಇವಾಗ ಸಕ್ಕರೆ ಹಾಕಿದ ನಂತರ ನೀರು ಹಾಕೋಬೇಕು. ಸೊ 1 kg ಗ್ರೇಪ್ಸ್ಗೆ 1 ಲೀಟ್ರ್ ನೀರು. ಸೊ ಇದಾಗಿದ ನಂತರ ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೋದ್ವಿ, ಒಂಚೂರು ಉಪ್ಪು ಹಾಕು. ಇಷ್ಟು ಉಪ್ಪು ಮಿಕ್ಸ್. ಹೌದು, ಇದು ಆ್ಯಕ್ಚುಲಿ ಸ್ಟೀಲ್ದು ಯೂಸೇ ಮಾಡಬಾರ್ದು. ಯಾವುದಕ್ಕೂ ಸ್ಟಾರ್ಟಿಂಗಿಂದನೂ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ದೀವಿ. ಸೊ ನಾವು ಇವಾಗ 2 ಬಾಟ್ಲು ಪ್ರಿಪೇರ್ ಮಾಡಿದ್ವಿ. ನೋಡಿ, ಇದು ಮಾಡಿದಾಗ ಈ ಥರ ಇರುತ್ತೆ, ಎಲ್ಲ ಮೇಲ್ ಬರುತ್ತೆ. ಈಸ್ಟ್ ಹಾಕಿದ್ದೀವಲ್ಲ, ಆ್ಯಕ್ಟಿವೇಟ್ ಆಗ್ತಾ ಇದೆ. ಸೊ ಇದಾಗಿದ ನಂತರ ನಾವು ಒಂದು ಬಟ್ಟೆ, ಚೆನ್ನಾಗಿರೋ ಕ್ಲೀನ್ ಕ್ಲಾತ್, ನೀವು ಅಡುಗೆ ಮನೆಗೆ ಏನು ಯೂಸ್ ಮಾಡ್ತೀರಾ ಅದನ್ನು ಈ ಥರ ಜಾಸ್ತಿ ಪ್ರೆಸ್ ಮಾಡಿ ಕಟ್ಬಾರ್ದು, ಕಂಪ್ರೆಸ್ ಮಾಡಬಾರ್ದು. ಜಸ್ಟ್ ಏನಕ್ಕೆ ಅಂತಂದರೆ ಗ್ರೇಪ್ಸ್ ಆಗಿರೋದ್ರಿಂದ ಫ್ರೂಟದು ನೊಣ ಬರುತ್ತಲ್ಲ, ಅದು ಜಾಸ್ತಿ ಬರುತ್ತೆ ಅಂತ ಜಸ್ಟ್ ಹೀಗೆ ಕಟ್ಟಬೇಕು ಲೈಟಾಗಿ.
ಹಿಂಗೆ ಕಟ್ಟಿ ಹಿಂಗೆ ಕ್ಲೋಸ್ ಮಾಡಿದ್ರೆ ಅದ್ರ ಮೇಲೆ ಏನು ಹೋಗಲ್ಲ ಅಂತ. ಕ್ಯಾಪ್ ತಿರುಗಿಸಿ ಲಾಕ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಗಾಳಿ ಆಡಬೇಕು. ಗಾಳಿ ಆಡದಲ್ಲೇ ಇದ್ರೂ ನೋಡು, ಆಗಲೇ ಇಲ್ಲೆಲ್ಲ ಫ್ರೂಟ್ನು ಓಡಾಡ್ತಿದೆ ಇದು ಬಂದ ತಕ್ಷಣ. ಸೊ ಇಷ್ಟು ಮಾಡಬೇಕು. ಕೆಳಗಡೆ ಥಂಡಿ ಇರೋದ್ರಿಂದ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಇದಿಟ್ರೆ ಉತ್ತಮ. ಪ್ರತಿ 2 days ಇವತ್ತು ಮಾಡಿದೀನಿ ಅಂತಂದ್ರೆ ನಾಳೆ ನಾನು ಮುಟ್ಟಲ್ಲ ಇದನ್ನ. ಮತ್ತೆ ನಾಡಿದ್ದು ಇದ್ರಲ್ಲಿ ಒಂದೇ 1 ನಿಮಿಷ ನೋಡಿ ಈ ತರ ಮಿಕ್ಸ್ ಮಾಡ್ಬೇಕು. ಹಾಕಿ ಹಿಂಗೆ ನಿಮಗೆ ಗೊತ್ತಾಗುತ್ತೆ. ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಅಷ್ಟೇ. ಮತ್ತೆ ಯಥಾ ಪ್ರಕಾರ ಇದೇ ತರಾನೇ ಕಟ್ಟಬೇಕು. ಸೊ ಈ ತರ ದಿನ ಬಿಟ್ಟು ದಿನ 40 daysಗೆ ಅಂದ್ರೆ ನಾವು 20 times ಮಾಡಬೇಕು. ಸೊ 22 daysಗೂ ಆಗೋಗುತ್ತೆ ಅಂತ ಹೇಳ್ತಾರೆ. 40 days ಇಟ್ರೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅಂತ. ಸೊ 2 daysಗೆ ಒಂದ್ಸಲ ಹಂಗ್ ಮಾಡಿ ಒಂದು 20 times ಆದ್ರೂ ಮಾಡಿ. ಅಲಾರಾಮ್ ಇಟ್ಕೊಂಡ್ಬಿಡಿ. ಸೊ ಬೆಸ್ಟ್ ಅದು. ನಾನು ಅಲಾರಾಮ್ ಇಟ್ಕೊಂಡೆ ಲಾಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಇನ್ನೊಂದು, ಇದು ಫ್ರಿಜ್ ಅಲ್ಲಿ ಇಡ್ಬೇಕಾ ಆಚೆ ಇಡ್ಬೇಕಾ? ಆಚೆ ಇಡ್ಬೇಕು. ಆಚೆನೆ ಇರಬೇಕು. ಸ್ವಲ್ಪ ಜಾಸ್ತಿ ಬಿಸಿಲು ಬಿಡಬಾರ್ದಾ? ವಾರ್ಮ್ ಜಾಗದಲ್ಲಿ ಇಡಬೇಕು, ರೂಮ್ ಟೆಂಪರೇಚರ್. ಆಮೇಲೆ ಇನ್ನೊಂದು, ಎಷ್ಟೊಂದು ವಿಡಿಯೋಗಳಲ್ಲಿ ಬರ್ಸ್ಟ್ ಆಗುತ್ತೆ. ಹೌದು, ಅದು ಆಗುತ್ತೆ ಆತರ ಆಗಲ್ಲ. ಅದು ಜಾಸ್ತಿ ಲಾಂಗ್ ಟೈಮ್ ಸ್ಟೋರ್ ಆದ್ರೆ ಮಾತ್ರ ಹಂಗಾಗೋದು. ಅದಕ್ಕೆ ನಾವು ಅವಾಗ ತಿರುಗಿಸೋದ್ ಬಿಟ್ಬಿಟ್ರೆ ಹಂಗಾಗುತ್ತೆ. ಸೊ ಇವಾಗ ನಾವು ತಿರುಗಿಸುವಾಗ ಇದನ್ನ ತೆಗಿತೀವಲ್ವಾ, ತೆಗೆದು ರಿಲೀಸ್ ಮಾಡಿ ಅದನ್ನ ಎಲ್ಲ ಇದ್ ಮಾಡಿ ಅದಕ್ಕೆ ಸ್ವಲ್ಪ ವೆಂಟಿಲೇಷನ್ ಸಿಗುತ್ತೆ. ಅದಾದ್ಮೇಲೆ ಮತ್ತೆ ಹಂಗ್ ಮಾಡೋದು. ಅದಕ್ಕೆ ತಿರುಗಿಸೋದು. ಓಕೆ, ದೇವರು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಆಲ್ರೆಡಿ ಒಂದ್ಸಲಿ ವೈನ್ ಮಾಡಿ ಸಕ್ಸಸ್ ಆಗಿ ಎಲ್ಲಾರು ಕುಡಿದು ಇಷ್ಟಪಟ್ಟು, ಅದಕ್ಕೆ ಸೆಕೆಂಡ್ ಟೈಮ್ ರಾತ್ರಿ ಖಾಲಿ ಆಗಿದ್ದು ವೈನ್ ಬಾಟ್ಲ್ ಅಲ್ಲ, ಇದು ಸ್ಪಿನ್ ಆಫ್ ಬಾಟ್ಲ್. ಇದರಲ್ಲಿ ತುಂಬಿಸಿಟ್ಟಿದ್ದು ಅಷ್ಟೇನೆ. ಸೊ ಇದಕ್ಕೆ ಆಡ್ ಆನ್ ಏನಂತಂದ್ರೆ, ಹಳೆ ವೈನ್ ಮಾಡಿದ್ರೆ ಅದನ್ನು ಒಂದು 10 to 20 ml ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ನಮ್ಮ ಮನೇಲಿ ಖಾಲಿ ಆಗೋಗ್ಬಿಟ್ಟಿದೆ, ಅದಕ್ಕೆ ನಾನು ಮಿಕ್ಸ್ ಅದಿದ್ರೆ ಹಾಕ್ಬೋದಾಗಿತ್ತು. ಹೇಳ್ಬೇಕಾಗಿತ್ತಾನೆ ಮಿಕ್ಸ್ಬೋದಾಗಿತ್ತು. ನಂಗೆ ಗೊತ್ತಿಲ್ಲ ಅಲ್ಲ, ನಾನು ಮಾಡ್ತೀನಿ ಅಂತ. ಸೊ ಆಮೇಲೆ ಏನು ಅಂದ್ರೆ, ಇವತ್ತಿನ ಡೇಟ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೀನಿ ಯಾವತ್ತು ಇದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ ಅಂತ. ಈ ವಿಡಿಯೋ 40ನೇ ದಿನಕ್ಕೆ ರಿಲೀಸ್ ಆಗುತ್ತೆ. ಈ ಫುಲ್ಲು ರೆಡಿ ಆದ್ಮೇಲೆ. ಸೊ 40 ದಿವಸ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಸೊ ಪ್ರತಿದಿನಾನು ರೇವತಿ ಮೇಡಮ್ ಅವರು ತಾವೇ ಪ್ರತಿ ಟೈಮು ಅದೇನೋ ಅಪ್ಡೇಟ್ ಇದ್ದಾಗ ಅವರೇ ವಿಡಿಯೋ ಮಾಡಿ ಅಪ್ಡೇಟ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಲಾಸ್ಟಲ್ಲಿ ಆ ವಿಡಿಯೋ ರಿಲೀಸ್ ಆಗುತ್ತೆ ಎಲ್ಲ ಮಜಾ. ನೋಡಿ ಕಲರ್ ಹಿಂಗಿದೆ. ನಾನು 2 days ಅಲ್ಲೇ ಇದ್ರ ಕಲರ್ ಚೇಂಜಸ್ ತೋರಿಸ್ತೀನಿ ವಿತೌಟ್ ಆಡಿಂಗ್ ಎನಿ ಕಲರ್. ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಕಲರ್ ಬೇಕು ಅಂತ ಬೀಟ್ರೂಟ್ ಜ್ಯೂಸ್ ಎಲ್ಲ ಆಡ್ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ನ್ಯಾಚುರಲ್ ಇಸ್ ನ್ಯಾಚುರಲ್. ಅದು ನ್ಯಾಚುರಲ್ಲೇನೆ, ಬಟ್ ಆ ಟೇಸ್ಟ್ ಬೀಟ್ರೂಟ್ ಫ್ಲೇವರ್ ಬಂದ್ಬಿಡುತ್ತೆ. ಇದ್ರಲ್ಲೇ ಆ ಕಲರ್ ಬಂದೇ ಬರುತ್ತೆ. ಇವಾಗ 2 days ಆಗಿದೆ. ಅಂದರೆ ನಾವು ಡಿಸೆಂಬರ್ 21 ಮಾಡಿದ್ದು, ಇವತ್ತು 23rd. ಸೊ ಎಲ್ಲ ನೋಡಿ ಈ ಥರ ಕಾಣಿಸ್ತಿದೆ. ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ರೆ ಫಿಜ್ ಇಲ್ಲಿ ಇಷ್ಟು ತನ್ನ ಕೆಲಸನ ಮಾಡ್ತಾ ಇದೆ ನೀಟಾಗಿ. ಸೊ ಇವಾಗ ತಿರುಗಿಸ್ಬೇಕು. ತಿರುಗಿಸ್ತೀರಾ? ಲೈಟ್ ಹಾಕಬೇಕು. ವಾಶನೆ ಆರಾಮಾಗಿ. ಯಾವ ಥರ ಸ್ಮೆಲ್ ಬರ್ತಿದೆ ಅದು ಅಂದರೆ, ಡ್ರಿಂಕ್ಸ್ ಮಾಡೋರಿಗೆಲ್ಲ ಚೆನ್ನಾಗಿ ಅನಿಸುತ್ತೆ ಆ ವಾಸನೆ. ಬಟ್ ನನಗೆ ಒಂಥರ ಆಗ್ತಿದೆ. ಡ್ರಿಂಕ್ಸ್ ಮಾಡೋರಿಗೆ ಚೆನ್ನಾಗಿ ಅನ್ಸುತ್ತಾ? ಗೊಬ್ಬು ವಾಸನೆ ಬರ್ತಾ ಇದೆಯಾ? ವೈನ್ಗಳೆಲ್ಲ ಯಾರಿಗೂ ಚೆನ್ನಾಗಿದೆ ಅಂತ ಅನ್ಸಲ್ಲ ಸ್ಮೆಲ್ಲು. ಸೊ ಈ ಥರ ಅಷ್ಟೇ ಒಂದು 1 minute ತಿರುಗಿಸ್ಬೇಕು. ಈ ಥರ ಒಂದು 40 daysಗೆ 20 times ತಿರುಗಿಸ್ಬೇಕು, ದಿನ ಬಿಟ್ಟು ದಿನ. ಸೊ ಮತ್ತೆ ಸೇಮ್ ಪ್ರೊಸೀಜರ್. ಮಿಕ್ಸ್ ಮಾಡಾಯ್ತು.
ಇದನ್ನು ಕಟ್ಬಿಡ್ಬೇಕು. ಇದಾದಮೇಲೆ ಈಗ 2 ದಿವಸ ಆದಮೇಲೆ ನೋಡೋಣ, ಮತ್ತೆ ತಿರುಗಿಸ್ಬೇಕು. ಇದು ಇವತ್ತಿನ ಕಲರು ಈ ಥರ ಇದೆ, ಅದಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ರೆಡ್ ಕಲರ್ಗೆ. ಆಗ ದಿನಾಂಕ 26, 25ನೇ ತಾರೀಕು ತಿರುಗಿಸ್ಬೇಕಾಗಿತ್ತು. ರೇವತಿ ಅವ್ರು ಮರ್ತೋಗಿದ್ರು, ಸೊ 3 ದಿನ ಆಗೋಯ್ತು. ಇಲ್ಲಿ ತೋರ್ಸೋಣ, ಇಲ್ಲಿ ನೋಡಿ ಹೆಂಗಾಗಿದೆ ನಮ್ಮ ಅಡುಗೆ ಮನೆ ಎಲ್ಲ ವಾಸನೆ. ನಮ್ಮಮ್ಮ ಬಂದರು ನಮ್ಮ ಮನೆಗೆ, ಇದೇನಿದು ಹಿಂಗೆ ಏನೋ ಕೆಟ್ಟೋಗಿದೆ ಅನ್ಸುತ್ತೆ ಮನೆಯೆಲ್ಲ ವಾಸನೆ ಅಂತ ಇದ್ರು. ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಇಲ್ಲಿ ದಿನ ಇರ್ತೀವಲ್ಲ ಅಂತ, ಬಟ್ ಹೊಸದಾಗಿ ಯಾರನ್ನ ಮನೆಗೆ ಬಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಥರ ಕೊಳ್ತೋಗಿರೋ ವಾಸನೆ ಬರ್ತದೆ, ಹಣ್ಣುಗಳು ಕೊಳ್ತೋಗಿರೋ ವಾಸನೆ. ಸೊ ಇದು ತುಂಬ ಸಾಫ್ಟ್ ಆಗ್ಬಿಟ್ಟೈತಲ್ಲ, ಇಷ್ಟು ದಪ್ಪ ಇದ್ದಿದ್ದು ಎಲ್ಲ ಫುಲ್ಲು ಸಾಫ್ಟ್ ಆಗ್ಬಿಡುತ್ತೆ. ಸಿಪ್ಪೆಗಳೆಲ್ಲ ಅವ್ರು ಜಾಸ್ತಿ ನೊರೆ ಬರ್ತಾಯಿತ್ತು, ಇವತ್ತು ಕಮ್ಮಿ ನೊರೆ. ಕಲರ್ ನೋಡು, ಕಲರು ಸ್ವಲ್ಪ ಡಾರ್ಕ್ ಇದೆ. ಇದು ಫುಲ್ ಡಾರ್ಕ್ ಬರೋದೇ ನನಗೆ ಡೌಟ್ ಅನಿಸ್ತದೆ ಲಾಸ್ಟ್ ಟೈಮ್ ಥರ, ಯಾಕಂದರೆ ಈ ಸಲ ತೊಗೊಂಡಿದ್ದ ಗ್ರೇಪ್ಸ್ಗಳಲ್ಲಿ ಎಲ್ಲ ಫುಲ್ ರೆಡ್ ಗ್ರೇಪ್ಸ್ ಇರಲಿಲ್ಲ, ಸ್ವಲ್ಪ ಕಾಯಿ ಥರ ಇತ್ತು. ಬಟ್ ಕಲರ್ ಚೇಂಜ್ ಆಗತ್ತೆ, ಇನ್ನೊಂದು ಸ್ವಲ್ಪ ಆಗತ್ತೆ. ಬಟ್ ಲಾಸ್ಟ್ ಟೈಮ್ ಅಂತೂ ಸಗದ ಬಂದಿತ್ತು, ಸೇಮ್ ಇದರಲ್ಲೆಲ್ಲ ಸಿಗುತ್ತಲ್ಲ ಅಂಗಡಿಗಳಲ್ಲಿ ವೈನ್ ಹಂಗೆ ಇತ್ತು. ಸಾಕ ತಿರ್ಗಿಸಿದ್ದು ಸಾಕು. ಸೊ 3 ದಿನ ಆದರೆ ಏನು ಪರವಾಗಿಲ್ವಾ, ದಿನ ಬಿಟ್ಟು ದಿನ ಆಗಿಲ್ಲ. ಬಟ್ ಮಿಸ್ ಮಾಡಬಾರ್ದು ಅಷ್ಟೇ. ಸೊ ಮಧ್ಯದಲ್ಲಿ ಒಂದು 2 ಸಲ ಗ್ಯಾಪ್ ಕೊಟ್ಟು ತಿರುಗಿಸಿದ್ವಿ. ಇವತ್ತು 5ನೇ ತಾರೀಕು, ಜನವರಿ 5ನೇ ತಾರೀಕು. ಕಲರ್ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಒಂದರಲ್ಲಿ ಆಲ್ರೆಡಿ ಕಲರ್ ಬಂದ್ಬಿಟ್ಟಿದೆ, ಕೆಂಪು ಕಲರ್. ಇದು ಇನ್ನೂ ಬಂದಿಲ್ಲ, ಕನ್ವರ್ಟ್ ಆಗಿಲ್ಲ, ಆಗುತ್ತೆ ನಿಧಾನಕ್ಕೆ, ನೋಡೋಣ. ಸಂಜಿತ್ ಅಂತ ಬರ್ತದೆ, 2-3 ದಿವಸ ಸಂಜಿತ್ ಇಲ್ಲ, ನನ್ನ ಮರ್ತೋಗಿದ್ದೀರಾ ನೀವು ಅಷ್ಟೇ ಲೈಫಲ್ಲಿ. ತಗೋ ಹಿಡ್ಕೋ ರತಿ. ಏನು ರತಿ, ಕಲರ್ ಬರ್ಸ್ಬಿಟ್ಟಿದ್ಯಾ? ಎಕ್ಸ್ಟ್ರಾ ಕಲರ್ ಗಿಲ್ಲರ್ ಹಾಕ್ಬಿಟ್ಟ ಏನು ಗ್ಯಾಪಲ್ಲಿ? ಅಯ್ಯೋ, ನಾನು ಮುಟ್ಟೇ ಇಲ್ಲ, ಮನೆಯಲ್ಲೇ ಇಲ್ಲ ನಾನು. ಬಿಡಿ ಹುಳ ಇರ್ತಾವ ಅದ್ರ ಮೇಲೆ, ಹುಷಾರಾಗಿ. ಅದು ಇದಕ್ಕೆ ಹುಷಾರಾಗಿ ತೆಗಿ ನೋಡಿ. ಈ ಥರ ಎಲ್ಲ ಆಗ್ತವೆ, ಹುಷಾರಾಗಿ ತೆಗಿವಿ. ಅಂದರೆ ನೋಡ್ಕೊಳ್ಳಿ, ಕ್ಲೋಸ್ ಹುಷಾರಾಗಿ ಮಾಡಿ. ಫಿಜ್ ನೋಡು, ಫಿಜ್ ಸೌಂಡು. ಎಷ್ಟು ದಪ್ಪ ಇತ್ತು ಇವೆಲ್ಲ, ತಿರ್ಸಕ್ಕೆ ಗಟ್ಟಿ ಆಗ್ತಾ ಇತ್ತು. ಈಗೆಲ್ಲ ಚಪ್ಪಾಟೆ ಆಗ್ಬಿಟ್ಟು ಬರ್ಬೋತಾರೆ. ಸೆಕೆಂಡ್ ಡಬ್ಬ ಇನ್ನೂ ಕಲರ್ ಬದಲಿಲ್ಲ, ಯಾಕೆ? ಅದೊಂದು ಗೋಧಿ ಮಾಲ್ಟ್ ಏನಾದರೂ ಜಾಸ್ತಿ ಆಗಿದ್ರೆ ನಿಧಾನ ಆಗುತ್ತೆ, ಅಥವಾ ನೀವು ಗ್ರೇಪ್ಸ್ ಇದಕ್ಕೆ ಕಮ್ಮಿ ಹಾಕಿದ್ರೆ ನಿಧಾನ ಆಗಿರುತ್ತೆ. ಕರೆಕ್ಟಾಗಿ ನೋಡೋಣ. ಅದೇ ತೂಕ ಮಾಡಿ ಹಾಕಿಲ್ವಲ್ಲ ಏನೋ, ಎಲ್ಲ ಕೈ ಕಣ್ಣಲ್ಲಿ ತೇಲ್ ಹಾಕಿರೋದು. ಬಟ್ ಏನಾಗಲ್ಲ, ಇವಾಗ ಸೋಸುವಾಗ ನಾವೆರಡು ಮಿಕ್ಸ್ ಮಾಡ್ತೀವಲ್ಲ. ಓಕೆ, ಅಷ್ಟೇ ಮುಗೀತು ಪ್ರೋಸೆಸ್ಸು. ನೆಕ್ಸ್ಟ್ ಇನ್ನೊಂದು 2 ದಿವಸ ಬಿಟ್ಟು ತಿರುಗಿಸ್ತೀವಿ. ಅವಾಗೇನು ಡಿಫ್ರೆನ್ಸ್ ಇದ್ದರೆ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದರೆ ನಮ್ಮ ಪಾಡ್ ನಾವು ತಿರುಗಿಸ್ತಾ ಇರ್ತೀವಿ. ಸೊ ಇವತ್ತು ದಿನಾಂಕ 21 ಜನವರಿ. ಸೊ ಕರೆಕ್ಟಾಗೆ ಹೋದ ತಿಂಗಳು 21ನೇ ತಾರೀಕು ಇದನ್ನು ಹಾಕಿಟ್ಟಿದ್ದು. ಸೊ ಇವಾಗ ರಿಸಲ್ಟ್ ಈ ಥರ ಇದೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇದಕ್ಕೆ ಕಲರ್ ಬಂದಿತ್ತು, ಇದು ಬಂದಿಲ್ಲ ಅಂತ ಹೇಳಿದ್ವಿ. ಸೊ ಇನ್ನೂ ಬಂದಿಲ್ಲ, ರೆಡಿ ಆಗಿರಲಿಲ್ಲ. ಸೊ ಇದು ಕಲರ್ ಇವಾಗ ಬಂದಿದೆ, ವೈನ್ ಕಲರು. ಬಟ್ ಇದನ್ನು ನೋಡಿ, ಇದಕ್ಕಿಂತ ಡಿಫ್ರೆನ್ಸ್ ಇದರಲ್ಲಿ ಸಖತ್ ಕಾಣಿಸ್ತಾ ಇದೆ. ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗೋಗಿದೆ, ಲಿಕ್ವಿಡ್ ಎಲ್ಲ ಕೆಳಗಡೆ ಸೆಟ್ಲ್ ಆಗಿಬಿಟ್ಟಿದೆ. ಇದು ಫುಲ್ಲು ಈ ಥರ ಟ್ರಾನ್ಸ್ಪರೆಂಟ್ ಲುಕ್. ಇದು ಆ ಲೆವೆಲ್ಗೆ ಬರುತ್ತೆ, ಇನ್ನೂ ಸ್ವಲ್ಪ ದಿವಸ ಇಟ್ಟರೆ ಇನ್ನೂ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಬಟ್ ಇವಾಗ ರೇವತಿ ಅವರು ಇದನ್ನು ಫಿಲ್ಟ್ರ್ ಮಾಡೋಣ ಸಾಕು ಅಂತ ಹೇಳ್ತಾ ಇದ್ದಾರೆ. ಫಿಲ್ಟ್ರ್ ಮಾಡಿ ಸ್ಟೋರ್ ಮಾಡಬೇಕಂತೆ. ಏನು ರತಿ, ಬನ್ನಿ ಫಿಲ್ಟರ್ ಮಾಡೋಣ. ಎಲ್ಲ ಮಿಕ್ಸ್ ಆಗ್ತಾಯಿದೆ, ಈಗ ನೀಟಾಗಿ ಓಪನ್ ಮಾಡುವ.
ಒಂಥರ ಸ್ಮೆಲ್ ಹೇಗಿದೆ ಗೊತ್ತಾ, ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಈ ತುಂಬ ಏಲಕ್ಕಿ ಘಮ ಬರುತ್ತೆ ಗೊತ್ತಾ, ಓವರ್ ಏಲಕ್ಕಿ ಈ ಕಡೆ ಹುಷಾರು ಏಲಕ್ಕಿ ಮತ್ತು ಈ ಕಾಫಿ ತೋಟದಲ್ಲೆಲ್ಲ ಸ್ಮೆಲ್ ಮಾಡಿದ್ದೀರಾ, ಕಾಫಿನ ಬಿಡಿಸಿ ಅದನ್ನು ಕಳಿಸ್ಬಿಟ್ಟು ಮಿಷಿನಲ್ಲಿ ಹಾಕ್ಸ್ತಾರೆ ಗೊತ್ತಾ, ಒಣಗಿದಲ್ಲ ನಾನು ಹೇಳ್ತಿರೋದು, ಹಸಿ ಪಲ್ಪು ಆ ಥರ ಒಂಥರ ಸ್ಮೆಲ್ ಇದು. ಕೊಳ್ತೋಗಿರೋದು ಅನ್ನೋದಕ್ಕಿಂತ ಆ ಥರ ಬರ್ತಾ ಇಲ್ಲ, ಒಂಥರ ಗಲೀಜ್ ಸ್ಮೆಲ್ ಎಲ್ಲ ಬರ್ತಿಲ್ಲ. ಸೋಸಿ ಹುಷಾರು, ಕಾಜಿಂದು ಮತ್ತೆ ಬೇಕು. ಫುಲ್ ಹಾಕ್ಬಿಡ್ಬೇಕು. ಫುಲ್ ಹಾಕಿ. ಜಾಸ್ತಿ ಓವರ್ ಪ್ರೆಸ್ ಮಾಡ್ಬಿಡಿ, ಜಸ್ಟ್ ಪ್ರೆಸ್. ಸ್ವಲ್ಪ ಮೇಲ್ಗೆ ಎತ್ಕೊಳ್ಳೋಣ, ಕೆಳಗಡೆ ಮುಳುಗ್ತಾ ಇದೆ. ಇದಿನ್ನೂ ಸೋಸ್ಬೇಕು ಸುಮಾರು ಸಲ. ಈ ಕಲರ್ ಏನು ಹಿಂಗಿದೆ ಅನ್ಕೋಬೇಡಿ, ಸುಮಾರು ಸಲ ಸೋಸ್ಬೇಕು. ನೆಕ್ಸ್ಟ್ ಅದ್ರಲ್ಲಿ ಸೋಸಿದ್ವಿ ನೋಡಿ, ಇದಕ್ಕೆ ಮತ್ತೆ ಸೋಸ್ಬೇಕು. ಸ್ವಲ್ಪ ಬಟ್ಟೆ, ಒಂದು ಯಾವ್ದಾರ ಬಟ್ಟೆ ತಗೊಂಡು ಅದಕ್ಕೆ ಹೇಳಿದೆ ನಿಧಾನಕ್ಕೆ ಮಾಡಿ ಅಂತ. ತುಂಬಾ ಸ್ಲೋಗೆ ಮಾಡಬೇಕು, ಜೋರಾಗಿ ಮಾಡಿದ್ರೆ ಬಟ್ಟೆ ಒಳಕ್ಕೆ ಹೋಗುತ್ತಿದೆ. ಸೊ ಈ ಪ್ರಾಸೆಸ್ನ ಫುಲ್ ಮಾಡಿ. ಇದು 4 ಕೈ ಬೇಕು ಇದಕ್ಕೆ, ಸೊ ಅದಕ್ಕೆ ಇದು ಸುಮ್ಮನೆ ಡೆಮೋ ತೋರಿಸಿ ಫುಲ್ ಸೋರ್ಸ್ಕೊಂಡು ಆಮೇಲೆ ಸಿಗ್ತದೆ. ಸೊ ಒಂದು ಬಾಟ್ಲು ಆಯ್ತು, ಫಿಲ್ಟರ್ ಮಾಡಿ ಒಂದು 5-6 ಸಲ ಬಟ್ಟೆನ ಫಿಲ್ಟರ್ ಮಾಡಿ ಸೈಡಲ್ಲಿ ಇಟ್ಟಿದೀವಿ. ಈಗ ಇನ್ನೊಂದು ಬಾಟ್ಲನ್ನ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಫುಲ್ ದಬಾಕ್ಬಿಟ್ವಿ, ಅದು ಕೆಳಗಡೆ ಇದು ಎಲ್ಲ ಮಿಕ್ಸ್ ಆಗೋಯ್ತು, ಗೋಧಿ ಎಲ್ಲ. ಸೊ ಇವಾಗ ಇನ್ನೊಂದು ಮೆಥಡ್ ಟ್ರೈ ಮಾಡ್ತಾ ಇದೀವಿ. ಕೆಳಗಡೆ ಸೆಟ್ಲ್ ಆಗಿರೋದನ್ನ ಹಂಗೆ ಬಿಟ್ಬಿಟ್ಟು ಇದನ್ನ ಅಲ್ಲಾಡಿಸಿರ ಬರೀ ಮೇಲೆ ಸೌಟಿದೆ ಎತ್ತಾಕೋಣ ಅಂತ. ವರ್ಕ್ ಆಗುತ್ತಾ ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಬಟ್ ಇದು ತುಂಬಾ ಲೇಟ್ ಪ್ರೋಸೆಸ್ ಆಗುತ್ತೆ, ನಿಧಾನಕ್ಕೆ ಮಾಡಬೇಕು. ಬಟ್ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಮಿಕ್ಸ್ ಆಗಿರಲಿಲ್ಲ, ಅದೆಲ್ಲ ಆಗಿರ್ಲಿಲ್ಲ. ಏನ್ ಮಾಡೋಕ್ಕಾಗಲ್ಲ, ಈ ಸರಿ ಮೋಸ್ಟ್ಲಿ ಗೋಧಿ ನುಚ್ಚು ಜಾಸ್ತಿ ಹಾಕಿದ್ವಿ. ಗೋಧಿ ನುಚ್ಚು ಬಿಯರ್ ಟೇಸ್ಟ್ ಬರಲಿ ಅಂತ ಹಾಕ್ಬಿಟ್ಟಿದ್ವಿ. ದೊಡ್ಡದು ಬಾಯಿ ಇರುತ್ತಲ್ಲ ಪಾತ್ರೆ, ಅದ್ರಲ್ಲಿ ಸ್ಟೋರ್ ಮಾಡಿದ್ರೆ ಈಸಿ. ಇದು ಚಿಕ್ಕದಲ್ಲ, ಸಖತ್ ನೋಡು, ಇಷ್ಟು ಹಂಗೆ ಎತ್ತಾ ಇದ್ರು ಒಳಗಡೆ ಮಿಕ್ಸ್ ಆಗ್ತೈತೆ ಕೆಳಗಡೆ. ಅಷ್ಟಾದ್ರೂ ತೊಂದರೆ ಇಲ್ಲ. ಆದಷ್ಟು ತುಂಬಾ ನಿಧಾನಕ್ಕೆ ಫಿಲ್ಟರ್ ಮಾಡ್ತಾ ಇದೀವಿ, ಕೆಳಗಡೆ ಇರೋದೆಲ್ಲ ಬರಬಾರ್ದು, ಸೆಟ್ಲ್ ಆಗಿರೋದು ಅಂತ. ಆದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಬಟ್ ಮತ್ತೆ ಸ್ಟೋರ್ ಮಾಡಿದ್ರೆ ಮತ್ತೆ ನಾರ್ಮಲ್ ಕಲರ್ ಬರುತ್ತೆ, ವೈನ್ ಕಲರ್ ಬರುತ್ತೆ, ಮತ್ತೆ ಕ್ಲಿಯರ್ ಆಗುತ್ತೆ. ಅದು ನಾವು ಎಷ್ಟು ಸಲ ಸೋಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇದು ಸೆಕೆಂಡ್ ಟೈಮ್ ಫಿಲ್ಟರ್ ಮಾಡಿದ್ದು. ಏನಕ್ಕೆ ನಿಮ್ಗೆ ಈ ಕಲರ್ ಕಾಣಿಸ್ತಿದೆ ಅಂದ್ರೆ ಗೋಧಿ ನುಚ್ಚು ಜಾಸ್ತಿ ಹಾಕಿದೀನಿ. ಬಟ್ ಇದು ಸ್ಟಿರ್ ಆಗುತ್ತೆ ಮತ್ತೆ ಇನ್ನೊಂದು 20 days ಇಟ್ರೆ ಎಲ್ಲ ಕೆಳಗೆ ಹೋಗಿ ಫುಲ್ ವೈನ್ ಮೇಲ್ ಬರುತ್ತೆ. ಬಟ್ ಇದನ್ನೇ ವಿಕ್ಕಿಗೆ ಟೇಸ್ಟ್ ಮಾಡಿ ಹೇಗಿದೆ ನೋಡಿ ಅಂತ ಹೇಳ್ತಾ ಇದೀನಿ, ನೋಡೋಣ. ಮಾಡಿ ಟೇಸ್ಟ್ ಹಿಂದಕ್ಕೆ ಹೋಗಿ ಅದ್ರೊಳಗೆ ಬೀಳಿಸ್ಬಿಡಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕ್ಲಿಯರ್ ಆಗಿದೆ. ಸೇಮ್ ಗೋಲ್ಕೊಂಡ ವೈನ್. ಹೌದಾ? ಸ್ವೀಟು ಹೋಸಲ ಸ್ವೀಟ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ಸಖತ್ ಸ್ವೀಟ್ ಇತ್ತು, ನಾನು ಹೇಳಿದೆ ಗ್ರೇಪ್ ಜ್ಯೂಸ್ ಇದ್ದಂಗಿದೆ ಅಂತ. ಈ ಸರಿ ಗ್ರೇಪ್ ಜ್ಯೂಸ್ ತರ ಇಲ್ಲ, ಗ್ರೇಪ್ಸ್ ಫ್ಲೇವರ್ ಬರುತ್ತೆ. ಬಟ್ ಪಕ್ಕ ಈ ಅಂಗಡಿ ತಗೊಂಡು ವೈನ್ ತರನೇ ಇದೆ ಟೇಸ್ಟ್. ಘಾಟು, ಕಹಿ ಅಂಶ ಅದೆಲ್ಲ ಕರೆಕ್ಟ್ ಹಂಗೆ ಇದೆ. ಸ್ವೀಟ್ ಲೈಟ್ ಆಗಿದೆ, ಏನ್ ಬೇಕು ಅಂದ್ರೆ ಸ್ವೀಟ್ ಎಕ್ಸ್ಟ್ರಾ ಹಾಕ್ಸ್ಬೇಕು, ಸಕ್ಕರೆ. ನಂದುಗೆ ಸ್ವೀಟ್ ಇರ್ಬೇಕು ಅವಳಿಗೆ. ಸ್ವೀಟ್ ಇನ್ ಸ್ವಲ್ಪ ಸಕ್ಕರೆ ನೀನು ಹಾಕ್ಬೇಕು, ಸಕ್ಕರೆ. ಒಂದಕ್ಕೆ ಹಾಕೋಣ, ಒಂದಕ್ಕೆ ಹಾಕೋದ್ ಬೇಡ, ಎರಡಕ್ಕೂ ಬೇರೆ ಬೇರೆ ಇರ್ಬೇಕು. ಅದೊಂದ್ಸಲ ಮಾಡಿ. ಲೈಟ್ ಕಲರ್ ಇದೆ ಇದು ನೋಡಿ, ಹಿಂಗ್ ಕ್ಲೌಡಿ ಆಗಿದೆ. ಯಾಕಂದ್ರೆ ನಾವು ಫುಲ್ ದಬಾಕ್ಬಿಟ್ವಿ, ದಬಾಕ್ಬಾರ್ದಾಗಿತ್ತು. ಬಟ್ ನಿಮ್ಗೆ ಅಗೇನ್ ರಿಸಲ್ಟ್ಸ್ ತೋರಿಸ್ತೀನಿ ಹೆಂಗಿರತ್ತೆ ಅಂತ ಒಂದು 1 month ಆದ್ಮೇಲೆ. ಕಹಿ ಇದೆ, ಕಹಿ ಇದೆಯಾ? ಫಿಲ್ಟರ್ ಆಗಬೇಕು. ಅದೇ ತಪ್ಪು. ಇದು ಸಪರೇಟ್ ಆಗಿರೋ, ಅದು ಸಪರೇಟ್ ಆಗಿರೋ. ಸಕಲಾಗಿದೆ ಇದು ವೈನ್. ಈಗಲೇ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬೋದು ಬೇಕಾದ್ರೆ. ಹೌದಾ? ಬಟ್ ಇನ್ನ ಫಿಲ್ಟರ್ ಆಗ್ಬೇಕು, ಇನ್ನ 1 month ಆಗ್ಬೇಕು ಎಕ್ಸಾಕ್ಟ್ ವೈನ್. ಅದೇ ಫಸ್ಟ್ ಬಾಟ್ಲು ಸಕಲಾಗಿ ಬಂದಿದ್ದು, ಎಲ್ಲ ಸೆಟ್ಲ್ ಆಗಿತ್ತು. ನಾವು ದವಾಕಿ ಸ್ಟಾಪ್ ಮಾಡಿದ್ವಿ. ಸೊ ಯಾರನ್ನ ಮಾಡ್ಬೇಕಾದ್ರೆ
ಫುಲ್ ದಬಾಕ್ಬೇಡಿ, ಮೇಲಿಂದ ನಿಧಾನಕ್ಕೆ ಇದು ಕೆಳಗಡೆ ಹಂಗೆ ಸೆಟಲ್ ಮಾಡಿ. ವೇಸ್ಟ್ ಆದ್ರೂ ಪರವಾಗಿಲ್ಲ. ಲಾಸ್ಟ್ ನಾವು ಇಷ್ಟು ಹತ್ತತ್ರ ಒಂದು 1/4 ಲೀಟರ್ ಬಿಸಾಕ್ತದ್ವಿ ಈಗ. ಅದು ಏನು ಮಾಡಕ್ಕಾಗಲ್ಲ, ಗಸಿ ತರ ಇರುತ್ತೆ ಅದು ವೇಸ್ಟ್ ಆಯ್ತು. ಲಿಕ್ವಿಡ್ ಹೋದ್ರೂ ಪರವಾಗಿಲ್ಲ, ಬಟ್ ಇದು ಕೈ ಹೊಡಿದೆ. ಈಗ ಮತ್ತೆ ಫಿಲ್ಟರ್ ಮಾಡೋಣ. ಸೊ ಫೈನಲ್ ಆಗಿ ಒಂದು 2-3 ಸಲ ಎಲ್ಲಾನು ಫಿಲ್ಟರ್ ಆದ್ಮೇಲೆ ವಾಪಸ್ಸು ಆ ಗಾಜಿನ ಬಾಟ್ಲುಗಳಿಗೆ ತುಂಬಿದೀವಿ. ಇದೆಯಲ್ಲ ನಾನು ಹೇಳೋದಲ್ಲ, ಸ್ವಲ್ಪ ಕಹಿ ಇದೆ ಮತ್ತೆ ನಾವು ತಪ್ಪು ಮಾಡಿದ್ವಿ ಅಂದ್ಬಿಟ್ಟು ಅದು ಇದಕ್ಕೆ ಹಾಕಿದ್ದು ಸಪ್ರೇಟು. ಇದು ಚೆನ್ನಾಗಿ ಬಂದಿದೆ. ಅದೇ ಇದಕ್ಕೆ ಸ್ವಲ್ಪ ಸ್ವೀಟ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಅವ್ರು ಸ್ವೀಟ್ ಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಸ್ನೇಹ ಅವರ ಫ್ರೆಂಡು ನಂದಿನಿ ಅವರು ಅದಕ್ಕೆ ಶುಗರ್ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಹಂಗೆ ಕುಡಿದ್ರೆ ಸೂಪರ್ ಆಗಿದೆ. ಶುಗರು ಸ್ವಲ್ಪ ಕಮ್ಮಿ ತಿಂದರೆ ಒಳ್ಳೆಯದು, ಅದಕ್ಕೋಸ್ಕರ. ಸೊ ಹಿಂಗಿರುತ್ತೆ. ಇದು ಇನ್ನೂ ಸೆಟ್ಲ್ ಆಗುತ್ತೆ. ಇದೆಲ್ಲ ಸೆಟ್ಲ್ ಆಗಿ ಎಲ್ಲ ಇಲ್ಲಿ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಈಸ್ಟು ಏನೇನಿದೆ ಅವೆಲ್ಲ ಇಂಪ್ಯೂರಿಟೀಸು ಮೇಲ್ಗಡೆ ಈ ಥರನೇ ಕ್ಲಿಯರ್ ಆಗಿ ಬರುತ್ತೆ. ಅವಾಗ ಇನ್ನೊಂದ್ಸಲಿ ಫಿಲ್ಟರ್ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಕ್ವಾಂಟಿಟಿ ಇಷ್ಟು ರೆಡ್ಯೂಸ್ ಆಗಿದೆ. ನೀನು ಹೇಳಿದಲ್ವಾ ನೋಡು, ಇದು ಇಷ್ಟಿದೆ, ಇದು ಕಮ್ಮಿ ಜಾಸ್ತಿ ಇದೆ ಅಂತ ನೋಡಿ. ಇವಾಗ ಎರಡು ಒಂದೇ ಸಮ ಇದೆಯಲ್ಲ, ಬಟ್ ನಾವು ಎಷ್ಟೊಂದು ವೇಸ್ಟ್ ಆಯಿತು ಕೆಳಗಡೆ ಎಲ್ಲ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ, ತುಂಬ ವೇಸ್ಟೇಜ್ ಆಗುತ್ತೆ. ಅದಕ್ಕೆ ವೈನು ಹೋಮ್ ಮೇಡ್ ವೈನ್ಸ್ ಎಲ್ಲ ಕಾಸ್ಟ್ಲಿ. ಸೊ ನೋಡೋಣ ನೆಕ್ಸ್ಟ್ ದೊಡ್ಡ ಪಾತ್ರೆಗಳೆಲ್ಲ ಇದಕ್ಕೆ ಆಗಿದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಶೂಟ್ ಮಾಡ್ತೀವಿ ಹಂಗೆ. ನೆಕ್ಸ್ಟ್ ಇದೊಂದು 10 ದಿವಸ 15 ದಿವಸನ ಒಂದು 20 ದಿನ 20 ದಿನ ಮುಚ್ಚಿ ಎತ್ತಿಡೋದು. ಬಟ್ ಏನು ಅಂದ್ರೆ ನಾನು ಹೇಳ್ತೀನಿ, ಬೆಸ್ಟ್ ರಿಸಲ್ಟ್ಸ್ ಈ ತರ ಇದೆ. ವೈನ್ ತರ ಇಲ್ಲ, ಚೆನ್ನಾಗಿಲ್ಲ ಕುಡಿಯಕ್ಕೆ, ಆ ತರ ಅನ್ಕೋಬೇಡಿ. ಬಟ್ ಎಂಡ್ ಆಫ್ ದ ಡೇ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಬೆಸ್ಟ್ ವೈನ್ ರೆಡಿ ಆಗಿದೆ. ಸೊ ಈಗ ಫುಲ್ಲು ಕಲರ್ ಬಂದಿದೆ ವೈನು. ಅದು ಎಲ್ಲ ಸೆಟ್ಲಾಗಿತ್ತು. ಇದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಕೆಳಗಡೆ ಸೆಟ್ಲಾಗಿದೆ. ಅದನ್ನು ಈಗ ನೀಟಾಗಿ ಅಲ್ಲಾಡಿಸ್ದಿರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಬೇಕು. ಇವತ್ತು ದಿನಾಂಕ 30 ಜನವರಿ. ಅದು ಮುಟ್ಟೇ ಇರಲಿಲ್ಲ ಲಾಸ್ಟ್ ಟೈಮು ಅದನ್ನು ಇದು ಮಾಡಿದಾಗ, ಸೋರಿಸಿದಾಗ. ಈಗ ಪ್ರತಿ ಪಾತ್ರೆ ರೆಡಿನಾ? ಬನ್ನಿ ಮತ್ತೆ ಈಗ ಪಾತ್ರೆಗೆ ಫಿಲ್ಟರ್ ಮಾಡಿಕೊಂಡು ಆಮೇಲೆ ಬಾಟ್ಲುಗಳಲ್ಲಿ ಫಿಲ್ ಮಾಡುವ. ಇದು ಆಲ್ರೆಡಿ ನಾವು ಸೋಸಿದೀವಿ ಬಟ್ಟೆಲೆಲ್ಲ. ಇದು ಸುಮ್ಮನೆ ನಮ್ಮನೇಲಿ ದೊಡ್ಡದಿಲ್ಲ ಸೋಸೋಕ್ಕೆ, ಸುಮ್ಮನೆ ಇದು ಸೋಸೋಣ, ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ತುಂಬ ನಿಧಾನಕ್ಕೆ ಆಗ್ತದೆ, ಯಾಕಂದರೆ ಕೆಳಗಡೆ ಅದೇನೋ ಸೆಟ್ಲಾಗಿದೆ, ಅದೆಲ್ಲ ಬರಬಾರ್ದು ಈಸ್ಟ್ ಮತ್ತೆ ಮೇಲೆ ಅಂತ ತುಂಬ ಸೂಕ್ಷ್ಮವಾಗಿ ಬಗ್ಗಿಸ್ತಾ ಇದ್ದೀವಿ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅಲ್ಲಿ ನೋಡ್ಕೋ ರೀತಿ ಬರ್ತಾ ಇದ್ರೆ ಸ್ಟಾಪ್ ಮಾಡು. ಹಾಕಿ ಲಾಸ್ಟ್ದು ಹಾಕ್ಬಿಡಿ. ನೋಡು ಸಾಕ. ಹಾಕಿ ಇನ್ನೂ ಇಷ್ಟೊಂದು. ನೋಡಿ ಇಷ್ಟು ವೇಸ್ಟ್. ಇದು ನೋಡಿ ಹೆಂಗಿದೆ. ಸೊ ಫೈನಲಿ ವೈನ್ ರೆಡಿಯಾಗಿದೆ, ಕಾಣಿಸ್ತಿದೆ ಅನಿಸುತ್ತೆ. ವಿಕ್ಕಿ ಅವರು ಗ್ಲಾಸ್ ಇಟ್ಕೊಂಡು ರೆಡಿಯಾಗಿದ್ದಾರೆ. ಹೇಗಿದೆ ವಿಕ್ಕಿ ಅವರೇ? ಇನ್ನೂ ಟೇಸ್ಟ್ ಮಾಡಿಲ್ಲ ವಿಕ್ಕಿ ಅವರೇ. ಟೇಸ್ಟ್ ಮಾಡಿ ಇವಾಗ ಹೇಳಿ, ರಿವ್ಯೂ ಹೇಳಿ. ಎಕ್ಸಾಕ್ಟ್ ಆಗಿ ಹೆಂಗಿದೆ ಅಂತ. ಅಲ್ಲ, ಎಕ್ಸಾಕ್ಟ್ ಆಗಿ ಹೆಂಗಿದೆ. ಇಷ್ಟೇನಾ ಕಲರು? ಏನ್ ಬಂದಿದೆಯಲ್ಲ, ಬರುತ್ತಿನ್ನ. ಜಾಸ್ತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಇದು ನ್ಯಾಚುರಲ್ ಕಲರು. ಸೊ ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಒಂದು ವಿಡಿಯೋ ಸಜೆಸ್ಟ್ ಆಯಿತು. ಅದರಲ್ಲಿ ಅಂದರೆ ನಮ್ಮ ಇಲ್ಲಿ ಇಂಡಿಯಾದಲ್ಲ, ಫಾರಿನಲ್ಲಿ ಒಂದು ಯಾರೋ ವಿಡಿಯೋ ಮಾಡಿದ್ದು, ವೈನ್ಗೆ ಬ್ರ್ಯಾಂಡೆಡ್ ವೈನ್ಗೆ ಕಲರ್ ಮಿಕ್ಸ್ ಮಾಡ್ತಾರೆ ಅಂತ, ಆರ್ಟಿಫಿಷಿಯಲ್ ಕಲರು. ಅದು ವಿಡಿಯೋ ನೋಡಿದೆ, ರೀಲು. ಸೊ ನೋಡಿ, ನ್ಯಾಚುರಲ್ ಕಲರು ಕೆಂಪು ಬಂದಿಲ್ಲ. ಲಾಸ್ಟ್ ಟೈಮ್ ಮಾಡಿದ್ರೆ ಹೇಳ್ತಿ ಫುಲ್ ಕೆಂಪು ಬಂದಿತ್ತು. ಇದು ಕೆಂಪಗೆ ಬರುತ್ತೆ, ಸೆಟ್ಲ್ ಆಗಬೇಕು. ನೋಡೋಣ ಈಗ ಟೇಸ್ಟ್ ಮಾಡೋಣ. ಎಷ್ಟು ದಿವಸ ಆದಂತೆ ಕುಡಿತಾರದು ಇದು? 40 ಡೇಸ್. 40 ಡೇಸ್ ಆಯ್ತಾ ಕರೆಕ್ಟಾಗಿ? ಹೌದು. ಡೇಟು ವಿಡಿಯೋದಲ್ಲಿ ನೋಡಿದ್ರೆ ನೀವು ಸ್ಟಾರ್ಟಿಂಗಿಂದ ನಾನು ಟೈಮ್ ಎಲ್ಲ ಡೇಟೆಲ್ಲ ಹಾಕೊಂಡ್ಬಂದಿರ್ತೀನಿ. ಸೊ ಇವತ್ತಿಗೆ ಎಷ್ಟು ದಿವಸ ಆಯಿತು ಅಂತ ಕಾಮೆಂಟ್ ಮಾಡಿ. ಚಿಯರ್ಸ್. ಸ್ಮೆಲ್ಲಲ್ಲಿ ಸೇಮ್ ಈ ನಾವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ವೈನು, ಅದೇ ಥರ. ಅಂದರೆ ಬ್ರ್ಯಾಂಡೆಡ್ ವೈನ್ ಅಲ್ಲ,
ಸೊ ಈಗ ನಾವು ನಾರ್ಮಲ್ ನಾವು ಗೊತ್ತಿರೋದು ಎಲ್ಲರೂ ಗೊತ್ತಾಗಬೇಕು ಅಂದ್ರೆ ಈ ಗೋಲ್ಕೊಂಡ ಮಡಿಕೇರಿ ಸೈಡ್ ಅಲ್ಲೆಲ್ಲ ಸಿಗುತ್ತೆ. ಮಡಿಕೇರಿ ಸೈಡ್ ಅಲ್ಲಿ ಹೋಮ್ ಮೇಡ್ ವೈನ್ ಮಾಡ್ತಾರಲ್ಲ ಅದೇ ಸ್ಮೆಲ್ ಬರುತ್ತೆ. ಪ್ಲಸ್ ಇಲ್ಲಿ ಯಾವ್ದಾದ್ರು MRP ಸ್ಟೋರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ಹೆರಿಟೇಜ್ ಗೋಲ್ಕೊಂಡ ವೈನ್ ಬರೋದು ಗೊತ್ತಾ, ಅದ್ರ ಸ್ಮೆಲ್ ತರ ಇದೆ ಸಿಂಗಾರೆ. ಒಬ್ಬರೇ ಕುಡಿತಾ ಇದ್ದೀರಾ? ಜುಮ್ ಅಂತ ಇದೆ. ಗುಡ್ ಫಾರ್ ಹೆಲ್ತ್ ಇದು. ಚೆನ್ನಾಗಿದೆ, ಜಾಸ್ತಿ ಸ್ವೀಟ್ ಇಲ್ಲ. ಲಾಸ್ಟ್ ಟೈಮು ಜಾಸ್ತಿ ಸ್ವೀಟ್ ಇತ್ತು ಅದು ಹೇಳಿದ್ದೆ. ಬಟ್ ಆಮೇಲೆ ಏನಾಯ್ತು ಅಂದ್ರೆ ಅದು ಒಂದು ಬಾಟಲ್ ಹಂಗೆ ಇಟ್ಟಿದ್ವಿ ಫ್ರಿಜ್ ಅಲ್ಲಿ, ಮತ್ತೆ ಒಂದು 30 ದಿವಸ ಬಿಟ್ಕೊಂಡು ಕುಡಿದಾಗ ಅದು ಇದೇ ತರ ಟೇಸ್ಟ್ ಬಂದಿತ್ತು. ಸೇಮ್ ಇದೇ ತರ ಸ್ಟ್ರಾಂಗ್ ಆಗಿ ಬಂದಿತ್ತು. ಇದು ಅಷ್ಟೇ ಫ್ಲೇವರ್ ಇದು ಹಂಗೆ ಸ್ಟೋರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆಲ್ರೆಡಿ ಸ್ಟ್ರಾಂಗ್ ಆಗಿದೆ, ಇದು ಸ್ಟ್ರಾಂಗ್ ಆಗಿದೆ, ಸ್ವೀಟ್ ಕಮ್ಮಿ ಇದೆ. ಸೇಮ್ ಅಂಗಡಿಲಿ ಸಿಗೋ ವೈನ್ ತರಾನೇ ಮನೇಲಿ ಮಾಡಿ. ಇದಕ್ಕೇನು ಆಲ್ಕೋಹಾಲ್ ಏನು ಮಿಕ್ಸ್ ಮಾಡಿಲ್ಲ. ಸೊ ಬರೀ ಈಸ್ಟ್ ಹಾಕಿ ಇದು ಮಾಡಿರೋದು. ಇದು ಹಂಗೆ ಕನ್ವರ್ಟ್ ಆಗುತ್ತೆ ಆಲ್ಕೋಹಾಲ್ ಆಗಿ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಆದ್ರೂ ಬಂದೇ ಬರುತ್ತೆ. ಸೊ ಅದಕ್ಕೆ ಲೈಟಾಗಿ ಜುಮ್ ಅಂತದೆ ಅಷ್ಟೇ. ಜುಮ್ ಅನ್ನತ್ತೆ ಲೈಟಾಗಿ. ವೈನ್ ಕುಡಿಯೋದು ಇಷ್ಟ ಆಗುತ್ತೆ. ವೈನ್ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಒಂಥರ ಅನ್ಸುತ್ತೆ, ಕುಡಿತಾ ಕುಡಿತಾ ಇಷ್ಟ ಆಗುತ್ತೆ. ಬಟ್ ಹೆಲ್ದಿ ಆದ ವೈನ್, ಏನು ಆಳು ಮುಳು ಮಿಕ್ಸ್ ಮಾಡ್ದಿರಾ ಮನೇಲೆ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಮಾಡಬೇಕು ಅನ್ನೋರು ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅಂತ ಹೇಳ್ತಾರೆ ವೈನಲ್ಲಿ. ಎಷ್ಟೊಂದು ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ, ನೋಡಿ ಎಂಜಾಯ್ ಮಾಡಿ. ರೇವತಿ ಅವ್ರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ಏನು ಎಷ್ಟೆಷ್ಟು ಹಾಕ್ಬೇಕು ಏನು ಅಂತ ಡೀಟೇಲ್ ಅದನ್ನು ನೋಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬಾ ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇರೆ ಬೇರೆ ಹಣ್ಣಲ್ಲಿ ವೈನ್ ಮಾಡ್ತಾರಂತೆ, ನೋಡೋಣ. ನಮಸ್ಕಾರ.